ಸೊ ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಬ್ಲಾಗ್ ಏನು ಮಾಡ್ತೀನಿ ಅಂತ ಮನೇಲಿ ನೋಡಿರ್ತೀರಾ. ಇವತ್ತು ನಾನು ನಮ್ಮ ರಾಮಾಚಾರಿ ಅವ್ರದ್ದು ಸೀರಿಯಲ್ ಸಂತೆ ಹೋಗ್ತಿದ್ದೀವಿ ದಾವಣಗೆರೆಗೆ. ಸೀರಿಯಲ್ ಸಂತೆ ಹೆಂಗಿರುತ್ತೆ ಅಂತ ತೋರಿಸ್ತೀನಿ ನಿಮಗೆ ಈ ಬ್ಲಾಗಲ್ಲಿ. ಸೊ ಕಂಪ್ಲೀಟ್ ಬ್ಲಾಗಲ್ಲಿ ತೋರಿಸ್ತೀನಿ. ಸೊ ಅಲ್ಲಿ ಹೋಗಿ ನೋಡ್ತೀರಿ ದಾವಣಗೆರೆಗೆ ಹೆಂಗೆ ಹೋಗ್ತೀವಿ, ಇಲ್ಲ ಹೋಗಿ ಏನೇನು ಮಾಡ್ತೀವಲ್ಲ ಅಂತ ತೋರಿಸ್ತೀನಿ. ಸೊ ಮಾಮಿ ಗುಡ್ ಮಾರ್ನಿಂಗ್. ವೆರಿ ಗುಡ್ ಮಾರ್ನಿಂಗ್. ಏನು ಮಾಡ್ತಿದ್ಯಾ? ಎಷ್ಟು ಗಂಟೆಗಿದೆ ನೋಡು. ಸೊ ಗೈಸ್ ಇದೆಲ್ಲ ನನ್ನ ಕಾಸ್ಟ್ಯೂಮ್ ಬಟ್ಟೆಗಳು ಎಲ್ಲ ನಮ್ಮ ಅಮ್ಮ ಇವಾಗ ನೀಟಾಗಿ ಅದನ್ನ ಕ್ಲೀನ್ ಮಾಡ್ತಾರೆ, ವಾಶ್ ಮಾಡ್ತೀಯಮ್ಮ ಮಾಡಬೇಕು. ಅಪ್ಪ ಸಿಕ್ಕಾಪಟ್ಟೆ ಕಾಸ್ಟ್ಯೂಮ್ ಇದೆ ನೋಡಿ ಗೈಸ್. ಫುಲ್ಲು ನಮ್ಮ ಅಮ್ಮ ಕ್ಲೀನ್ ಮಾಡಬೇಕು, ವಾಶ್ ಮಾಡಿ ಫುಲ್ ಅದು ಗಾಡೀಲಿಕ್ಕಿ ಫುಲ್ ಅದು ಒಂಥರ ಸ್ಮೆಲ್ ಬಂದ್ಬಿಟ್ಟಿದೆ ಬಟ್ಟೆಗಳೆಲ್ಲ. ಸೊ ಅದಕ್ಕೆ ನಾವು ವಾಶ್ ಮಾಡ್ತಾರೆ. ಸೊ ನಾನಿವಾಗ ಕಾಫಿ ಕುಡಿದ ಕಾಫಿ ಕುಡಿದು ಇಲ್ಲಿಂದ ಹೊರಡ್ತೀನಿ. ನಮ್ಮ ರಾಮ್ಜಿ ಟವರ್ ಹತ್ರ ಹೋಗ್ಬೇಕು ನಾನು. ಅಲ್ಲಿ ಹೋಗಿದಷ್ಟು ಅಲ್ಲಿ ಪಿಕಪ್ ಇರುತ್ತೆ ಕಾರು, ಅಲ್ಲಿಂದ ದಾವಣಗೆರೆ ಹೋಗೋಣ. ಸೊ ಬನ್ನಿ. ಸೊ ಗೈಸ್ ಈಗ ಜಸ್ಟ್ ರೀಚ್ ಆದೆ ನಮ್ಮ ರಾಮ್ಜಿ ಟವರ್ ಹತ್ರ. ಸೊ ಇವಾಗ ಟೀಟಾಗಲೇ ವೆಯ್ಟ್ ಮಾಡ್ತಿದ್ದೆ. ಬನ್ನಿ ಇವಾಗ ಹೋಗೋಣ. ಇದೇ ನಮ್ಮ ರಾಮ್ಜಿ ಟವರು. ಸೊ ಗೊತ್ತಿರುತ್ತೆ ಎಲ್ರಿಗೂ ನಾಗರಬಾವಿ ಹತ್ರ ಎಲ್ಲಿದೆ ಅಂತ ಇದು. ಬನ್ನಿ ಹೋಗೋಣ. ಇವಾಗ ಇದೇ ಟಿ ಟಿಲಿ ಹೋಗೋದು ಸೀರಿಯಲ್ ಸಂತೆಗೆ. ಏನು ಬಸ್ವಾ? ಹೇಳಿ ಹೇಳಿ ಯಾವ್ಯಾವ ಟಿಟಿಲಿ ಹೋಗ್ತೀನಿ. ಅದೇ ಇದೇ ಟಿ ಟಿಲಿ ಹೋಗ್ತಿರೋದು. ಸೊ ಹಾಯ್ ಅಮೂಲ್ಯ, ಹೌ ಆರ್ ಯು? ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಏನೋ ಫುಲ್ ಕೋಲ್ಡ್ ಆಗ್ಬಿಟ್ಟಿದ್ಯಾ? ಫುಲ್ ಕೋಲ್ಡ್, ಗಂಟ್ಲು ಕಟ್ಟಿದೆ. ಹೌದಾ? ಹುಷಾರ್ ತಪ್ಪಿದ್ದೀನಿ. ಸೊ ನನಗೂ ಕೋಲ್ಡ್ ಆಗಿದೆ ಗೈಸ್. ವೆದರ್ ಸರಿ ಇಲ್ಲ, ನೋಡ್ಬೋದು ನೀವು ವೆದರ್ ಹೆಂಗಿದೆ ಅಂತ. ಸೊ ಈ ವೆದರಲ್ಲಿ ನಾವೇನು ಮಾಡೋದು, ಏನು ಮಾಡೋಕ್ಕಾಗಲ್ಲ. ಸೊ ಬನ್ನಿ ಇವಾಗ ಟಿ ಟಿ ಹೊರಡುತ್ತೆ. ಸೊ ನಾವು ವೆಯ್ಟ್ ಮಾಡ್ತಿದ್ದೀವಿ. ಇವಾಗ ಅವರು ಎಲ್ಲ ಇನ್ನೂ ಬೇರೆ ಆರ್ಟಿಸ್ಟ್ ಎಲ್ಲ ಬರಬೇಕು. ಸೊ ಬಂದು ಅಷ್ಟ ಇಂದ ಹೋಗ್ತೀವಿ. ಸೊ ಗೈಸ್ ಈಗ ಜಸ್ಟ್ ಟಿ ಟಿ ಹೊರಡ್ತೀವಿ. ಹೋಗ್ತಾ ಇದ್ದೀವಿ ದಾವಣಗೆರೆಗೆ. ಸೊ ಅಂತವೇ ಸಿಕ್ಕಿದೆ ಬನ್ನಿ. ಟಿಫನ್ ಮಾಡೋಕ್ಕೆ ಟಿ ಟಿ ಹಿಂತಿದ್ದಾರೆ. ಸೊ ಅದಕ್ಕೆ ಟಿಫನ್ ಮಾಡೋಕ್ಕೆ ಬಂದಿದ್ದೀವಿ. ಎಲ್ಲಿ ಗೊತ್ತಾ ಅದು? ಚಿಕ್ಕಬಳ್ಳಾಪುರ ರೋಡು ನ್ಯೂ ಅಗರ್ವಾಲ್ ಭವನ್ ಬಂದಿದ್ದೀವಿ. ಸೊ ಟಿಫನ್ ಮಾಡಿಕೊಂಡು ಹೋಗ್ತೀವಿ. ಫುಲ್ಲು ವೆದರ್ ನೋಡಿ ಗೈಸ್ ಹೆಂಗಿದೆ, ಇದು ಚಳಿ ಆಗ್ತಿದೆ. ಒಳ್ಳೆ ಇಡ್ಲಿ ವಡೆ ಸಾಂಬಾರು ಖಾರವಾಗಿ ಚಟ್ನಿ ತಿಂದರೆ ಮಸ್ತಾಗಿರುತ್ತೆ ಅಲ್ವಾ ಅಮೂಲ್ಯ ಅವರೇ? ಯಾಕೆ ವಾಯ್ಸ್ ಇಲ್ಲ ನಿಮ್ದು ಇವತ್ತು? ನನ್ನ ವಾಯ್ಸ್ ಹೋಗ್ಬಿಟ್ಟಿದೆ. ಹೌದಾ? ಹುಷಾರ್ ತಪ್ಪಿ. ಬಸವಾ ಕಾಣಿಸಿಲ್ಲ ಬಸವ ನಿಮ್ಮ ಕಡೆ ಬಾ. ಈ ವೆದರ್ಗೆ ಕಾಫಿ ಸಕ್ಕತ್ತಾಗಿರುತ್ತೆ ನಿಜವಾಗಲೂ. ನಾನು ಅಷ್ಟು ಕಾಫಿ ಮತ್ತು ಟೀ ಕುಡಿಯೋಲ್ಲ. ಸೀರಿಯಸ್ ತಗೊಂಡಿಲ್ಲ, ಕುಡಿಬೇಕು ಅಂತ ಅನ್ಸಾನೇ ಇರುತ್ತೆ. ಅದಕ್ಕೆ ರೂಢಿ ಮಾಡ್ಕೊಂಬಿಟ್ಟಿನಿ ಕುಡಿಯೋದು ಕಾಫಿ ಟೀನ. ಚೆನ್ನಾಗಿದೆ. ನೀವು ಕುಡಿಯೋ ಬಸವ ಕಾಫಿ? ಕುಡಿಯೋಲ್ಲ. ಸೊ ಮೇಡಮ್ ಕುಡಿಯೋ ಬರೀ ಹಾರ್ಲಿಕ್ಸ್. ಇನ್ನು ಚಿಕ್ಕ ಮಗುಗಳು, ಅದಕ್ಕೆ ಹಾರ್ಲಿಕ್ಸ್ ಕುಡಿತಾಳೆ ಅಂತ. ಏನು ಬ್ಯಾಗ್ ಇದೆ ಹೆಸರು? ಕಮರ್ಷಿಯಲ್ ಮಾರ್ಕೆಟ್ ಪ್ರಮೋಷನ್ ಬಂದಿರೋ ಬ್ಯಾಗಲ್ಲಿ ನಾನು ದುಡ್ಡು ಕೊಟ್ಟು ತೊಗೊಂಡಿರೋ ಬ್ಯಾಗ್. ಇಟ್ಸ್ ಸ್ಟೀವ್ ಮ್ಯಾಡಮ್. ಎಷ್ಟಿದೆ ಬ್ಯಾಗ? ಇಟ್ಸ್ 14.5. ಗೈಸ್ 14,000 ಅಂತ ಇದು ಬ್ಯಾಗು. ಅದು ಏನಿದೆ ಅದ್ರದ್ದು ಅಷ್ಟು? ಏನೂ ಇಲ್ಲ, ಬರೀ ಬ್ಯಾಗ್ ತಾನೆ ಒಳಗಡೆ ಇರೋದು. ಹೌದು. ಸೌಕರ್ ಗೈಸ್ ಎಲ್ಲ ಎಂಥದ್ದು ಮೈಸೂರು ಮಂದಿ ಸೌಕರ್ ಮಂದಿ. ಎಂಥದ್ದು ಇಲ್ಲ. ಸೊ ಓಕೆ, ಇವಾಗ ಕಾಫಿ ಕುಡಿದು ಇಲ್ಲಿಂದ ಹೊರಡ್ತೀವಿ. ಇವಾಗ ಈ ಟಿ ಟಿ ನಾವು ಬಂದಿದ್ದು. ಇವಾಗ ಆ ಟಿ ಟಿ ಭಾಳ ಅಂದ್ಬಿಟ್ಟು ಬೇರೆ ಟಿ ಟಿ ತಂದಿದ್ದಾರೆ. ಆ ಟಿ ಟಿ ನಾವು ಶಿಫ್ಟ್ ಆಗ್ತಿದ್ದೀವಿ. ಬೇರೆ ಶಿಫ್ಟ್ ಮಾಡಿ ಆ ಟಿ ಟಿಲಿ ಹೋಗೋದು, ಚೆನ್ನಾಗಿರೋ ಟಿ ಟಿಲಿ ಹೋಗೋದು. ಹಾಯ್ ಗಾಯ್ಸ್. ಹೋಗ್ತಾ ಇದ್ದೀವಿ, ಇನ್ನೂ ರೀಚ್ ಆಗಿಲ್ಲ. ರೀಚ್ ಆಗಿದ್ದೆ ಸರ್ ನಿಮಗೆ ಬ್ಲಾಗ್ ಮಾಡಿ ತೋರಿಸ್ತೀನಿ ಏನು ಮಾಡ್ತೀವಿ ನಾವು ಅಲ್ಲಿ ಅಂತ. ಓಕೆನಾ? ಕಾಫಿ ಟೀಗೆ ಬಿಟ್ಟಿದ್ದು, ಅದಕ್ಕೆ ನಾವು ಕಾಫಿ ಟೀ ಕೂಡ ಬಂದಿದ್ವಿ. ಹಂಗೆ ಸ್ವಲ್ಪ ನೇಚರ್ಸ್ಕೊಂಡು ಹೋಗೋಣ ಅಂತ ಬಂದಿದ್ವಿ. ಇಲ್ಲಿ ನೋಡಿದ್ರೆ ಸೈಕ್ ಆಗೋಯ್ತು ನನಗೆ. ನೋಡಿ ಯಾವ ಥರ ಆಗಿದೆ ಕಾರ್ ಆಕ್ಸಿಡೆಂಟು ಮೇನ್ ರೋಡಲ್ಲಿ. ದಯವಿಟ್ಟು ಎಲ್ಲರೂ ಹುಷಾರಾಗಿರಿ. ಅಂದರೆ ಆಕ್ಸಿಡೆಂಟ್ ಆಗ್ತಿರುತ್ತೆ ಅವಾಗ ನೋಡಿ ಹೆಂಗಾಗಿದೆ ಕಾರು. ಯಾವ್ದು ನಿನ್ನೆ ರಾತ್ರಿ ಆಗಿರೋದು ಇದು ದಾವಣಗೆರೆ ಮೇನ್ ರೋಡಲ್ಲಿ. ಫುಲ್ ಪೀಸ್ ಆಗೋಗ್ಬಿಟ್ಟಿದೆ ಕಾರ್. ಅಯ್ಯೋ ರಾಮ, ಸುಟ್ಟೋಗ್ಬಿಟ್ಟಿಯಲ್ಲ ಗುರು. ಇಂಜಿನ್ ಏನಿಲ್ಲ. ಡ್ರೈವರ್ಗೆ ಏನಾಗಿರಲ್ವ ಮೋಸ್ಟ್ಲಿ. ನೋಡಿ ಗಾಯ್ಸ್, ಚಪ್ಪಲಿ ಎಲ್ಲ ಫುಲ್ ಪೀಸ್ ಆಗೋಗ್ಬಿಟ್ಟಿದೆ. ಸೊ ದಯವಿಟ್ಟು ಎಲ್ಲರೂ ಹುಷಾರಾಗಿರಿ. ಹಿಂಗೆಲ್ಲ ಆಕ್ಸಿಡೆಂಟ್ಗಳು ಆಗ್ತಾ ಇರುತ್ತೆ ಮೇನ್ ರೋಡಲ್ಲಿ. ಅದು ನೈಟ್ ಟೈಮ್ಗಳಲ್ಲೇ ಹುಷಾರಾಗಿರಿ. ಓಕೆನಾ? ಸೊ ಬನ್ನಿ ಇವಾಗ ಟೀ ಕುಡ್ಕೊಂಡು
ಇನ್ನೊಂದು 20 ಕಿಲೋಮೀಟ್ರ್ ಇದೆ, ಹೋಗ್ಬಿಟ್ಟು ರಿಹರ್ಸಲ್ ಮಾಡ್ತೀವಿ, ಅದನ್ನು ತೋರಿಸ್ತೀನಿ. ಸೊ ಲೆಟ್ಸ್ ಗೋ ಬನ್ನಿ. ಜಸ್ಟ್ ರೀಚ್ ಆದ್ವಿ ಗ್ರೌಂಡಿಗೆ. ಸ್ವಲ್ಪ ರಿಹರ್ಸಲ್ ಮಾಡಬೇಕು, ಬಂದಿದ್ದೀವಿ. ಇಂದ ರಿಹರ್ಸಲ್ ಮಾಡ್ತಾಯಿದ್ದೀವಿ, ಮಾಡಾದ್ಮೇಲೆ ಸಿಗ್ತೀವಿ. ಸೊ ಗೈಸ್ ಈಗ ಜಸ್ಟ್ ರಿಹರ್ಸಲ್ ಮುಗಿಸ್ಕೊಂಡು ಬಂದ್ವಿ. ಫುಲ್ ರೇಂಟ್ ಆಗ್ಬಿಟ್ಟಿದೆ ಗೈಸ್, ನಿಜವಾಗ್ಲೂ ಸುಸ್ತಾಗ್ಬಿಟ್ಟಿದೆ. ಊಟ ಬೇರೆ ಮಾಡಿ ನಾವು ಟ್ರಾವೆಲ್ ಬೇರೆ ಮಾಡ್ಕೊಂಡು ಬಂದಿದ್ವಿ, ಸುಸ್ತಾಗಿದೆ. ಅಕ್ಕ ಅವ್ರು ಫುಲ್ ನರ್ವಸ್ ಆಗಿಬಿಟ್ಟಿದ್ದಾರೆ. ನಾವು ಅಮೂಲ್ಯ ಅವ್ರು ಫುಲ್ ನರ್ವಸ್ ಆಗಿಬಿಟ್ಟಿದ್ದಾರೆ. ಏನು ಅಮೂಲ್ಯ ಅವ್ರು ತುಂಬ ನರ್ವಸ್ ಆಗಿಬಿಟ್ಟಿದ್ದಾರೆ. ಅಮೃತ ಯಾರು? ಅಮೃತ ದಾರಿ ಅಂತ ಅಂದೆ. ಸೊ ಇವಾಗ ಹೋಗ್ಬಿಟ್ಟು ಊಟ ಮಾಡಿಕೊಂಡು ಮತ್ತೆ ಇನ್ನೊಂದ್ಸಲಿ ರಿಹರ್ಸಲ್ ಮಾಡ್ತೀವಿ. ಸೊ ನಮ್ಮ ಕೈಲಿ ಎಷ್ಟು ಬೆಸ್ಟ್ ಆಗ್ತದೆ ಅಷ್ಟು ಕೊಡ್ತೀವಿ. ಹೇಳ್ತೀಯ ಓಕೆನಾ ಮೇಡಮ್? ಓಕೆ ಬನ್ನಿ ಗೈಸ್, ಹೋಗ್ಬಿಟ್ಟು ಊಟ ಮಾಡ್ಕೊಂಬರೋಣ. ಎಲ್ಲರೂ ಒಂದ್ಸಲ ಹಾಯ್ ಮಾಡ್ರಿ. ಗೈಸ್ ಇವಾಗ ಜಸ್ಟು ನಮ್ಮೆಲ್ಲ ಫ್ರೆಂಡ್ಸ್ಗೂ ಫೋಟೋ ಕೊಟ್ಟು ಸೆಲ್ಫಿ ಕೊಟ್ಟು ನಾವಿಬ್ರು ಬಂದು ಇವಾಗ ಊಟ ಮಾಡ್ತಿದ್ದೀವಿ. ಇವಾಗ ಊಟ ಮಾಡಿ ಕಾಸ್ಟ್ಯೂಮ್ ಹಾಕ್ಕೊಂಡು ರಿಹರ್ಸಲ್ ಮಾಡಬೇಕು. ಸೊ ಅದನ್ನು ಮಾಡಿ ನೆಕ್ಸ್ಟು ಸ್ಟೇಟ್ ತಗೊಂಡು ಕೊಡಬೇಕು. ಭಯ ಆಗ್ತೈತೆ, ಫಸ್ಟ್ ಟೈಮ್ ಇಷ್ಟು ದೊಡ್ಡ ಎಷ್ಟೋ ಜನಗಳು ಮುಂದೆ ಮಾಡ್ತಿದ್ದೇನು ಅಮೂಲ್ಯ. ಅದಕ್ಕೇ ಧೈರ್ಯ ಮಾಡಿಕೊಂಡು, ಅದಕ್ಕೆ ಧೈರ್ಯ ಬರಲಿ ಅಂತ ಚಪಾತಿ ತಿಂತಾಯಿನಿ. ಇದು ತಿಂದು ಇವಾಗ ಧೈರ್ಯ ಬರ್ಸ್ಕೊಂಡು ಅಲ್ಲೋಗಿ ಮಾಡೋಣ. ಎಕ್ಸೈಟೆಡ್ ಗೈಸ್, ನೀವು ನೋಡ್ತಾ ಇರ್ರಿ. ಇವಾಗ ಫ್ರೆಶ್ ಅಪ್ ಆಗೋಕ್ಕೆ ದಾವಣಗೆರೆ ಹತ್ರ ಇರೋ ಹೋಟೆಲ್ ಪೂಜಾ ಇಂಟರ್ನ್ಯಾಷನಲ್ ಹತ್ರ ಬಂದಿದ್ದೀವಿ. ಸೊ ಇಲ್ಲಿ ಇವಾಗ ಫ್ರೆಶ್ ಅಪ್ ಆಗಿ ಕೆಮ್ಮು ಗೈಸ್ ವೆದರ್ಗೆ ಫ್ರೆಶ್ ಅಪ್ ಆಗಿ ನಾವು ಅಲ್ಲಿ ಹೋಗ್ತೀವಿ. ಅಲ್ಲಿ ಹೋಗ್ಬಿಟ್ಟು ಕಾಸ್ಟ್ಯೂಮ್ ಕೊಡ್ತಾರೆ, ಅದನ್ನ ಹಾಕ್ಕೊಂಡು ಮುಂದೆ ರಿಹರ್ಸಲ್ ಮಾಡಿ ಮತ್ತೆ ಸ್ಟೇಜ್ ಫಾರ್ಮ್ ಕೊಡ್ತೀವಿ. ಸೊ ಅಲ್ಲೋಗಿ ನೋಡ್ತಾ ಇರಿ, ಮಿಸ್ ಮಾಡಿಬಿಡಿ. ಓಕೆನಾ ಏನಮ್ಮ? ಇವಾಗ ಇಲ್ಲಿ ಫ್ರೆಶ್ ಅಪ್ ಆಗಿ ನಾವು ಹೋಗ್ತೀವಿ. ಸೊ ಬನ್ನಿ ಹೋಗೋಣ. ಬೇಗ ಫ್ರೆಶ್ ಅಪ್ ಆಗಿ ಅಲ್ಲಿ ಹೋಗಿ ರಿಹರ್ಸಲ್ ಮಾಡಬೇಕಾಗಿ ಸಿಕ್ಕಾಪಟ್ಟೆ ಕ್ರೌಡು ಇದೆ, ಭಯ ಆಗ್ತಿದೆ. ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ಈ ಥರ ಎಲ್ಲ ನಾನು ಮಾಡ್ತಿರೋದು. ಈ ಥರ ಏನೋ ಹೊಸ ಫೀಲಿಂಗು, ಎಲ್ಲ ಒಂದು ಸ್ಟೆಪ್ ಇದಲ್ಲ ನನಗೆ ಮುಂದೆ ನೋಡೋಕ್ಕೆ ಸಕ್ಸಸ್ ನೋಡೋಕ್ಕೆ. ಇವಾಗ ಒಂದು ಚಿಕ್ಕ ಸ್ಟೆಪ್ ಸಿಗ್ತಾಯಿದ್ದೀನಿ. ಬನ್ನಿ ಹೋಗೋಣ. ಫುಲ್ ಕಾಸ್ಟ್ಯೂಮ್ ಚೇಂಜ್ ಮಾಡೋದ್ರೆ ಕಾಸ್ಟ್ಯೂಮೆಲ್ಲ ಇಲ್ಲಿ ತೊಗೊಂಡು ಆ ಕಡೆ ಹೋಗಿ ಡ್ರೆಸ್ ಚೇಂಜ್ ಮಾಡಿಕೊಂಡು ಸೊ ಇಲ್ಲಿ ಫಿಟ್ಟಿಂಗ್ ಎಲ್ಲ ಮಾಡ್ತಾರೆ. ಅಕಸ್ಮಾತ್ ಫಿಟ್ಟಿಂಗ್ ಆಗಿಲ್ಲ ಅಂದರೆ ಇಲ್ಲಿ ಬಂದು ಫಿಟ್ಟಿಂಗ್ ಮಾಡ್ಕೊತಾರೆ. ಇಲ್ಲಿ ಕಾಸ್ಟ್ಯೂಮ್ ಚೇಂಜ್ ಮಾಡೋದು. ಆಮೇಲೆ ಕಾಸ್ಟ್ಯೂಮ್ ಡ್ಯಾನ್ಸ್ ಕಾಸ್ಟ್ಯೂಮ್ಗೆಲ್ಲ ಏನಿದೆ, ಮತ್ತು ಅವ್ರಿಗೇನೋ ಸ್ಕಿಟ್ ಮಾಡ್ತಾರೆ, ಅಂದರೆ ಅವ್ರೇನೋ ಒಂದು ಇದು ಮಾಡ್ತಾರಲ್ಲ, ಏನೋ ಡ್ಯಾನ್ಸ್ ಜೊತೆಗೆ ಕಾಮಿಡಿ ಬೇರೆ ಬೇರೆ ಟೀಮ್ಗಳೆಲ್ಲ ಬಂದಿದೆ. ಸೊ ಅವರೆಲ್ಲರೂ ಡ್ಯಾನ್ಸ್ ಮಾಡೋಕ್ಕೆ, ಅವರೆಲ್ಲ ಪರ್ಫಾರ್ಮ್ ಮಾಡೋಕ್ಕೆ ಇಲ್ಲಿ ಕಾಸ್ಟ್ಯೂಮ್ ಚೇಂಜ್ ಮಾಡ್ಕೊತಾರೆ. ಓಕೆ, ನನ್ನ ಕಾಸ್ಟ್ಯೂಮ್ ಹೇಗಿದೆ ನಿಮ್ಗೆ ತೋರಿಸ್ತೀನಿ. ವಾಯ್ಸ್ ಇವಾಗ ಸ್ನ್ಯಾಕ್ಸ್ ಅಂತ ವಡೆ ಮತ್ತು ಸಾಂಬಾರು ಕೊಟ್ಟಿದ್ದಾರೆ, ತಿಂತಾಯಿದ್ದೀನಿ. ಸೊ ಅಲ್ಲಾಗಲೇ ನಡೀತಿದೆ ಪ್ರೋಗ್ರಾಮು. ನಾವು ಹಿಂದಗಡೆ ಕೂತ್ಕೊಂಡಿದ್ದೀವಿ. ನಾನು ಇನ್ನೂ ಮೇಕಪ್ ಆಗಿಲ್ಲ, ಕಾಸ್ಟ್ಯೂಮ್ ಚೇಂಜ್ ಆಗಿಲ್ಲ, ಏನೂ ಆಗಿಲ್ಲ. ಪ್ರತಿಯೊಬ್ಬರು ರೆಡಿ ಆಗಿದ್ದಾರೆ, ನಾನು ಒಬ್ಬನೇ ರೆಡಿ ಆಗಿಲ್ಲ. ಒಂಥರ ಏನೋ ಡಿಫ್ರೆಂಟ್, ನಾನಪ್ಪ ಏನೋ ಒಂಥರ ಡಿಫ್ರೆಂಟ್. ಎಲ್ಲರೂ ರೆಡಿ ಆಗ್ಬಿಟ್ಟು ಎಲ್ಲರೂ ಚೆನ್ನಾಗಿ ಬರೋದು, ಒಬ್ಬನೇ ರೆಡಿ ಆಗಿಲ್ಲ ಗಾಯ್ಸ್. ಇನ್ನೂ ಯಾವ ಬಟ್ಟೆ ಪಡಿ ಅದೇ ಬಟ್ಟೆಲಿದ್ದೀನಿ. ಯಾಕಂದರೆ ಇನ್ನೂ ಕಾಸ್ಟ್ಯೂಮ್ ಇನ್ನೂ ಇದಾಗ್ತಿದೆ, ರೆಡಿ ಮಾಡ್ತಿದ್ದಾರೆ. ನಂದು ಇನ್ನೂ ಮೇಕಪ್ ಬೇರೆ ಮಾಡ್ಕೊಬೇಕು, ಇನ್ನೂ ಸಖತ್ ಕೆಲಸ ಇದೆ. ನಾನು ಲೇಟ್ ಡ್ಯಾನ್ಸ್ ಗಾಯ್ಸ್ ಇನ್ನು, ಅದಕ್ಕೆ ನಾನು ವೆಯ್ಟ್ ಮಾಡ್ತಿರೋದು. ಸೊ ಅಮೂಲ್ಯ ನಾಳೆ ರೆಡಿಯಾಗಿ ಕೂತ್ಕೊಂಡಿದ್ದಾರೆ ನೋಡಿ. ನಾನು ಒಬ್ಬನೇ ರೆಡಿ ಆಗಿಲ್ಲ, ಆಗ್ಬಿಟ್ಟು ತೋರಿಸ್ತೀನಿ ಹೆಂಗೆ ನನ್ನ ಕಾಸ್ಟ್ಯೂಮ್ ಹೆಂಗಿದೆ ಅಂತ. ಸೊ ಟಿಲ್ ದೆನ್ ಬಿ ವಾಚಿಂಗ್. ಗೈಸ್ ಫುಲ್ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಿದ್ದಾರೆ ಇವರು, ಕುತ್ಕೊಂಡು ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡೋದು ನಾನು ಫಸ್ಟ್ ಟೈಮ್ ನೋಡಿದ ಲೈಫಲ್ಲಿದೆ. ನಾನು ಒಬ್ಬನೇ ಗಾಯ್ಸ್ ರೆಡಿ ಆಗಿಲ್ಲ, ಇಲ್ಲ ಎಲ್ಲರೂ ರೆಡಿ ಆಗಿಬಿಟ್ಟವ್ರು ನೋಡಿ. ಮೇಕಪ್ ಎಲ್ಲ ಮಾಡಿಸ್ಕೊಂಡು ರೆಡಿ ಆಗಿಬಿಟ್ಟಿದ್ದಾರೆ. ನಿಗೇನೋ ಅನಿಸಿಲ್ಲ ನಾನು ರೆಡಿ ಆಗಿಲ್ಲ? ನನಗೇನು ಅನಿಸ್ಬೇಕು? ಹಾಂ, ನನಗೇನು ಅನಿಸ್ಬೇಕು? ಬೃಂದಾವನ ಖ್ಯಾತ ನಟ ನಾನು ರೆಡಿ ಆಗಿಲ್ಲ, ಇನ್ನೂ ಏನೂ ಅನಿಸ್ತಿಲ್ವಾ? ಹಾಕೊಂಡು ಬಂದಮೇಲೆ ಏನಕ್ಕೆ ಕೇರ್ ಮಾಡಲ್ಲ ಗಾಯ್ಸ್, ನಮ್ಮನ್ನ ಯಾರು ಇಲ್ಲಿ ಕೇರ್ ಮಾಡ್ತಿಲ್ಲ.
ಒಂದಲ್ಲ ಒಂದು ದಿವಸ ಕೇರ್ ಮಾಡೋ ಥರ ಮಾಡ್ತೀವಿ ಎಲ್ರೂ. ಓಕೆ ಇದೆಲ್ಲ ನೀನು ಹಾಕಲ್ಲ ಅಂತ ಗೊತ್ತು, ಇದೆಲ್ಲ ಕಟ್ಟು ಅಂತ ಗೊತ್ತು. ಆಯ್ತಾ ನನ್ನ ಕಾಸ್ಟ್ಯೂಮ್ ರೆಡಿ ಆಗ್ತಿದೆ ನೋಡಿ, ಇದೆ ಇವಾಗ ಅದು ರೆಡಿ ಆಗಿದ ತಕ್ಷಣ ಹಾಕೋತೀನಿ. ಓಕೆ ಇದಾದ್ಮೇಲೆ ಯಾವುದು? ಇದಾದ್ಮೇಲಿಂದ ಇದೆಲ್ಲ ಅದಾದ್ಮೇಲೆ ಹೇಳ್ಕೊಟ್ಟು ಸಾಕಾಗ್ಬಿಡಿ. ಆಯ್ತು ನನಗೆ ಮರ್ತೋಗ್ಬಿಟ್ಟಿದ್ದು ಸ್ಟೆಪ್ಸ್ ಇವಾಗ. ಆದ್ಮೇಲಿಂದ ಓಕೆ ನನ್ನ ಕಣ್ಣು ನೋಡ್ಬೋದು ಫುಲ್ ಫೇಸ್ ಎಲ್ಲ ಡಲ್ ಆಗಿಬಿಟ್ಟಿದೆ. ಅಲ್ಲೇನು ಮಾಡ್ತೀನಿ ಗೊತ್ತಿಲ್ಲ, ನೋಡೋಣ. ನಾನು ಇವಾಗ ರೆಡಿ ಆಗಿದ್ದೀನಿ, ನಾನು ಕಾಸ್ಟ್ಯೂಮ್ ನೋಡ್ಬೋದು, ಹಿಂಗೆ ಕಾಣಿಸ್ತೀನಿ. ಇವಾಗ ಮೇಕಪ್ ಮಾಡ್ಕೊಂಡು ರೆಡಿ ಆಗಬೇಕು. ಸೊ ಅಲ್ಲಿ ಹೋಗಿ ನೋಡ್ತೀರಿ. ಕಾಸ್ಟ್ಯೂಮ್ ಅಂತೂ ಸಾಕಾಗಿದೆ. ನಾನಂತೂ ಕನ್ಸ್ಕೊಂಡಿದ್ದೆ ಫಸ್ಟು ಯಾರ್ಯಾರ ಕಾಸ್ಟ್ಯೂಮ್ ಕೊಡಬೇಕು, ಹಿಂಗೆ ಡ್ಯಾನ್ಸ್ ಮಾಡಬೇಕು, ಹಿಂಗೆಲ್ಲ ಮಾಡಬೇಕು ನನಗೆ ತುಂಬ ಆಸೆ ಇತ್ತು. ತುಂಬ ಖುಷಿ ಆಗ್ತಿದೆ. ಬನ್ನಿ ಇವಾಗ ಹೋಗಿ ಮೇಕಪ್ ಮಾಡಿಸ್ಕೊಂಡು ಒಂದ್ಸರಿ ರಿಹರ್ಸಲ್ ಮಾಡೋಣ. ಸೂರ್ಯ ಅವ್ರು ಎಲ್ಲಿ ಹೋಗಿದ್ದಾರೆ? ಮೇಕಪ್ ಮಾಡಿದ್ದು ಇಲ್ಲ ಕಾಣಿಸ್ತಾ ಬರೋದು, ಆ ಥರ ಮಾಡಿ ಅಂತ ಹೇಳಿದ್ದೀನಿ. ಅದಕ್ಕೆ ಅವ್ರು ನ್ಯಾಚುರಲ್ ಆಗಿ ಮಾಡ್ತಾರೆ ಗೈಸ್. ಓವರ್ ಮೇಕಪ್ ಆಗಿಬಿಟ್ರೆ ಚೆನ್ನಾಗಿ ಕಾಣಲ್ಲ, ಅದಕ್ಕೆ ಅಲ್ವಾ? ಅವ್ರು ಗೊತ್ತು ಎಲ್ಲ ಅವಾಗ ನಿಮಗೆ ನ್ಯಾಚುರಲ್ ಆಗಿದ್ರೆ ಚೆನ್ನಾಗಿ ಕಾಣೋದು ಅವಾಗ ಟೈಮಲ್ಲಿ ಅಲ್ವಾ? ಹುಡುಗಿರು ಬೇಕಾದ್ರೆ ಮಾಡಿಸ್ತಾರೆ ಫುಲ್. ಹುಡುಗಿಯರು ಬಿಡಿ, ಹುಡುಗಿರು ಫುಲ್ಲು ಕೆ ಜಿ ಗಂಟೆ ಮೇಕಪ್. ನಮಗೆಲ್ಲ ನ್ಯಾಚುರಲ್ ಆಗಿ ಲೈಟ್ ಮೇಕಪ್ ಮಾಡೋದು. ಥ್ಯಾಂಕ್ ಯು ಸೋ ಮಚ್ ಅಣ್ಣ. ಇವ್ರು ಮಾಡೋ ಮೇಕಪ್ ಇದೆ ನಾವು ಚೆನ್ನಾಗಿ ಕಾಣೋದು. ಇವ್ರಿಗೆ ಫಸ್ಟು ನಾವು ಥ್ಯಾಂಕ್ಸ್ ಅಂತ ಹೇಳ್ಬೇಕು, ಯಾಕಂದರೆ ಇವರೇ ನಾವು ಚೆನ್ನಾಗಿ ಕಾಣೋದಲ್ವ, ಅದಕ್ಕೆ. ಸೊ ಬನ್ನಿ ಇವಾಗ ಏರ್ ಕೂದಲು ಸ್ವಲ್ಪ ಸೆಟ್ ಮಾಡೋಣ. ಸೊ ಗೈಸ್ ಇವಾಗ ಕಾಸ್ಟ್ಯೂಮ್ ಹಾಕೊಂಡು ಫುಲ್ಲು ರೆಡಿ ಆಗಿದ್ದೀನಿ. ಸೊ ಗೈಸ್ ದಾವಣಗೆರೆಗೆ ಬಂದಿದೆ, ನಮ್ಮ ವಿನಿ ಬಂದಿದ್ದ. ಹೆಂಗಿದೆ, ಚೆನ್ನಾಗಿದೆಯಾ? ಸೂಪರ್ ಆಗಿದೆ. ಫ್ರೆಂಡ್ಸ್ ಎಲ್ಲ ಬಂದಿದ್ದಾರೆ. ನಾನು ಮೆಸೇಜ್ ಮಾಡಿದ್ದೆ ಬಾ ಅಂತ, ಅದಕ್ಕೆ ಬಂದಮ್ಮಪ್ಪ. ಎಷ್ಟು ಗಂಟೆಗೆ ಬಂದೆ? ಸಂಜೆಯಿಂದನೇ ವೇಟ್ ಮಾಡ್ತಾ ಇದ್ದೆ. ಬಿಸಿ ಇದರಿಂದ ಗೊತ್ತಿಲ್ಲ. ಡ್ಯಾನ್ಸ್ ಹೆಂಗಿತ್ತು? ಸೂಪರ್ ಆಯಿತು. ಸೂಪರ್ ಆಯ್ತಾ? ಡ್ಯಾನ್ಸ್ ಸೂಪರ್ ಥ್ಯಾಂಕ್ ಯು. ಎಲ್ಲರೂ ಗಾಯನ್ ಬಿಡೋಕೆ ಹೋಗ್ಲಿ. ಓಕೆ ಹೊರಟು ಮನೆಗೆ ಟೈಮ್ ಆಗ್ಬಿಡುತ್ತೆ, ನಾವು ಹೋಗ್ತೀವಿ ಇವಾಗ. ಬ್ರೋ ಗಾಯ್ಸ್ ಇವಾಗ ಜಸ್ಟು ಎಲ್ಲ ಮುಗೀತು ಸೀರಿಯಸ್ ಅಂತೆ. ಹೆಂಗಿತ್ತು ಡ್ಯಾನ್ಸು? ಚೆನ್ನಾಗಿತ್ತಾ? ಸೊ ಫುಲ್ಲು ಜ್ವರ ಬಂದಿದ್ದೆ ಗೈಸ್ ಇವ್ರಿಗೆ, ಅದಕ್ಕೆ ಅವ್ರು ಸ್ವಲ್ಪ ಓಕೆ ಓಕೆ ಅಂತಂತಿದ್ದಾರೆ. ನಾನು ಸ್ವಲ್ಪ ಓಕೆ ಓಕೆ ಮಾಡಿದೆ, ಕೆಮ್ಮಿತ್ತು. ಅದರಿಂದ ಹೆಂಗೋ ಕಷ್ಟಪಟ್ಟು ಬರೀ ಒನ್ ಡೇಲಿ ಪ್ರಾಕ್ಟೀಸ್ ಮಾಡಿದ್ದೀವಿ. ಸೊ ಬರುತ್ತೆ, ಅದು ನೋಡಿ. ಸೂಪರ್ ಇತ್ತು ಬ್ರೋ. ಸೂಪರ್ ಚೆನ್ನಾಗಿತ್ತಾ? ಥ್ಯಾಂಕ್ ಯು. ಸೂಪರ್ ಸಖತ್ ಡ್ಯಾನ್ಸ್ ಮಾಡಿದ್ವಿ ಮೇಡಮ್. ಓಕೆ ಓಕೆ, ನಿಮಗೆ ನಾನು ಮಾಡಿರೋ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಅನ್ನು ಕ್ಲಿಕ್ ಮಾಡಿ. ಓಕೆನಾ? ಸಿ ಯು ಆಲ್, ಬಾಯ್.